ವೈಕುಂಠ ಏಕಾದಶಿ ಆಚರಣೆ ಮಾಡೋದ್ರ ಜೊತೆಗೆ ಗೋದಾದೇವಿ ಕಥೆಯನ್ನ ಕೂಡ ಹೇಳ್ತಾ ಇದ್ವಿ. ಈ ಧನುರ್ಮಾಸದಲ್ಲಿ ಮಾರ್ಗಳಿ ಮಾಸ ಅಂತಾನೂ ಕರೀತಾರೆ, ಮಾರ್ಗಶಿರ ಮಾಸ ಅಂತ ಕರೀತಾರೆ, ಧನುರ್ಮಾಸ ಅಂತ ಕೂಡ ಕರೀತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಾಸಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದ್ರೆ ಗ್ರೇಟ್ ಯಾವುದು ಅಂತಂದ್ರೆ ಅದು ಧನುರ್ಮಾಸ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಧನುರ್ಮಾಸನೇ ಕೃಷ್ಣ ಅಂತ ಅರ್ಥ. ಧನುರ್ಮಾಸನೇ ನಾನಾಗಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ಈ ಗೋದಾದೇವಿ ಕಥೆ ಯಾರಿಗಾರು ಗೊತ್ತಿದ್ಯಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಲ್ವಾ? ಗೋದಾದೇವಿ ಯಾರು ಅಂತಂದ್ರೆ ಕೃಷ್ಣನ ಪರಮ ಭಕ್ತೆ. ಅವಳಿಗೆ ಕೃಷ್ಣ ಅಂದ್ರೆ ತುಂಬಾ 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 ಇಷ್ಟ. ಅವಳಿಗೆ ಅವರ ತಂದೆ ಹೆಸರು ವಿಷ್ಣು ಚಿತ್ತರ್ ಅಂತ. ವಿಷ್ಣು ಚಿತ್ತರ್ ಅವರು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಮೊದ್ಲಿಂದನೂ ದೇವರು ಅಂದ್ರೆ ಅವರಿಗೆ ಕೃಷ್ಣ ಅಂದ್ರೆ ತುಂಬಾ ಭಕ್ತಿ. ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪೂಜೆ ಮಾಡೋದು ಮಾಡ್ತಾ ಇರ್ತಾರೆ. ವಿಷ್ಣು ಚಿತ್ತರ್ಗೆ ಒಂದ್ಸಲಿ ಕನ್ಸಲ್ಲಿ ಇನ್ನ ಅವ್ರ ಮದುವೆ ಆಗಿಲ್ಲ, ಅವ್ರು ಬರೀ ಪುರೋಹಿತರಷ್ಟೇ ಆಯ್ತಾ. ಕನ್ಸಲ್ಲಿ ಕೃಷ್ಣ ಬಂದು ಹೇಳ್ತಾನೆ, ನೋಡಿ ಸಾಕ್ಷಾತ್ ಲಕ್ಷ್ಮಿನೇ, ಮಹಾಲಕ್ಷ್ಮಿ ದೇವರು ದೇವತೆ ಮಹಾಲಕ್ಷ್ಮಿನೇ ನಿಮ್ಮ ಮಗುವಾಗಿ ಬರ್ತಾಳೆ. ನೀನು ದಿನಾಗ್ಲೂ ಹೂ ತಗೊಂಬರಕ್ ಹೋಗ್ತೀಯಲ್ಲ ತೋಟಕ್ಕೆ, ಆ ತೋಟದಲ್ಲಿ ಒಂದು ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆಯಲ್ಲಿ ಒಂದು ಮಗು ಇದೆ, ಅದೇನೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿನ ನೀನು ಮನೆ ಕರ್ಕೊಂಡ್ಬಂದು ಸಾಕ್ಬೇಕು ಅಂತ ಹೇಳ್ತಾರೆ. ನೋಡ್ತಾರೆ. ನೆಕ್ಸ್ಟ್ ಡೇ ಹೋಗಿ ಮರುದಿನ ಹೋಗಿ ನೋಡಿದ್ರೆ ನಿಜವಾಗ್ಲೂ ಕನ್ಸಲ್ಲಿ ಹೇಳಿದ ಹಾಗೇನೆ ಒಂದು ಪೆಟ್ಟಿಗೆನಲ್ಲಿ ಒಂದು ಹೆಣ್ಮಗು ಇದೆ, ಒಂದು ಮುದ್ದಾದ ಮಗು ಇದೆ. ಅದನ್ನ ಆ ಮಗುನ ಕರ್ಕೊಂಡ್ಬಂದು ಮನೆಯಲ್ಲಿ ಬೆಳೆಸ್ತಾರೆ. ಆ ಮಗು ಈ ತರ ಈ ವಯಸ್ಸಿಗೆ ಬಂದಾಗ ಪ್ರತಿದಿನ ಆ ಮಗುಗೆ ಕೃಷ್ಣನ ಕಥೆಗಳನ್ನೇ ಹೇಳ್ತಾ ಇರ್ತಾರೆ. ಕೃಷ್ಣ ಹೇಗೆ ಗೋಕುಲದಲ್ಲಿ ಅವನು ಬೆಣ್ಣೆ ಕದಿಯೋದು, ಗೋಪಿಕೆಯರಿಗೆ ಚೇಷ್ಟೆ ಮಾಡ್ತಿದ್ದ ಅಲ್ವಾ, ಅವ್ರ ಬೆಣ್ಣೆ ತಗೊಂಡು ಹೋಗ್ತಿದ್ರೆ ಆ ಮಟ್ಟಿಗೆ ಹೊಡೆಯೋದು, ಇದೆಲ್ಲ ಚೇಷ್ಟೆ ಮಾಡ್ತಿದ್ದ ಅಲ್ವಾ, ಆ ಕಥೆಗಳನ್ನೆಲ್ಲ ಹೇಳೋದು. ಇದೆಲ್ಲ ಹೇಳ್ತಿದ್ದಾಗ ಗೋದಾದೇವಿ ಏನ್ ಅನ್ಕೊಳ್ತಿದ್ದು ಅಂದ್ರೆ, ತಾನು ಗೋಪಿ ಅಂದ್ರೆ ಗೋಪಿಕೆ, ಆ ಗೋಕುಲದಲ್ಲಿ ನಾನು ಇದ್ದೀನಿ, ನಾನು ಕೃಷ್ಣನ್ ಫ್ರೆಂಡ್, ಕೃಷ್ಣನ್ ಜೊತೆ ಆಟ ಆಡ್ತಾ ಇದ್ದೀನಿ, ಕೃಷ್ಣ ನನ್ನ ಫ್ರೆಂಡ್ ಅಂತ ಅನ್ಕೊಂಡು ಕೃಷ್ಣನನ್ನ ಅವಳು ಯಾವಾಗ್ಲೂ ಕಲ್ಪನೆ ಮಾಡ್ಕೊತಾ ಇದ್ಲು. ಯಾವಾಗ್ಲೂ ಕೃಷ್ಣನ್ ಜೊತೆನೆ ನಾನು ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಕೃಷ್ಣ ಅಂದ್ರೆ ತುಂಬಾ ತುಂಬಾ ಇಷ್ಟ ಅವಳಿಗೆ. ಒಂದ್ ಸ್ವಲ್ಪ ಈ ಏಜಿಗೆ ಬಂದ್ಮೇಲೆ ಅವಳು ಏನ್ ಮಾಡಿದ್ಲು, ಅಪ್ಪ ಹೂ ಕಟ್ಟೋರಲ್ವಾ, ಅಪ್ಪ ನಾನು ಇನ್ಮೇಲಿಂದ ಹೂ ಕಟ್ಟಿ ನಾನ್ ತಗೊಂಡ್ ಕೊಡ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ಲು. ಆಯ್ತು ಅಂತ ಅವ್ರ ಅಪ್ಪನೂ ಒಪ್ಕೊಂಡ್ರು. ಅವಳು ಏನ್ ಮಾಡೋಳು, ಹೋಗೋದು ತೋಟಕ್ಕೆ, ಹೂವೆಲ್ಲ ತಗೊಂಬರೋದು, ಹೂಮಾಲೆ ಮಾಡೋದು. ಹೂಮಾಲೆ ಅಂದ್ರೆ ಗೊತ್ತಲ್ವಾ, ಹಾರ ಮಾಡೋದು. ಹಾರ ಮಾಡ್ಬಿಟ್ಟು ನಾವೆಲ್ಲ ದೇವ್ರಿಗೆ ಫಸ್ಟ್ ಆಗ್ತೀವ, ನಾವು ಫಸ್ಟ್ ಮುಡ್ಕೋತೀವ, ದೇವ್ರಿಗೆ ಫಸ್ಟ್ ಆಗ್ತೀವಲ್ವಾ. ಆದ್ರೆ ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ, ಅವಳಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ತಾನೇ ಮುಡ್ಕೊಳ್ಳೋದು, ಈ ತರ ಮುಡ್ಕೊಳ್ಳೋದು, ಆಮೇಲೆ ಮಾಲೆ ತರ ಹಾಕೊಳ್ಳೋದು, ಕನ್ನಡಿಲಿ ನೋಡ್ಕೊಂಡು ಖುಷಿ ಪಡೋದು, ಆಮೇಲೆ ಅದನ್ನ ಬುಟ್ಟಿನಲ್ಲಿ ಇಟ್ಕೊಂಡು ಹೋಗಿ ದೇವ್ರಿಗೆ ಕೊಟ್ಬಿಡೋದು, ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬಿಡೋದು. ಹೀಗೆ ಮಾಡ್ತಾ ಇದ್ಲು. ಅವ್ರಪ್ಪ ಗೊತ್ತೇ ಇಲ್ಲ ಈ ತರ ಮಾಡ್ತೀಯಾಳೆ ಅಂತ. ಒಂದ್ ದಿವಸ ಏನಾಯ್ತು, ಗೋದಾದೇವಿ ಅಲ್ಲಿಗೆ ಬಂದಾಗ, ಹೂ ತಗೊಂಡ್ ಬಂದಾಗ ಅದನ್ನ ಮಾಲೆ ಹಿಂಗೆ ಇಟ್ಕೊಂಡು ನೋಡ್ತಾರೆ, ಮಾಲಿನಲ್ಲಿ ಕೂದ್ಲಿದೆ. ಕೂದ್ಲು ಹಿಂಗೆ ತಲೆಯಿಂದ ತೆಗೆದು ಕೊಟ್ಟಿಯಾಳಲ್ವಾ ಅವಳು, ಒಂದ್ ಕೂದ್ಲಿದೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಅರೆ ಕೂದ್ಲು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾರೆ, ನಾ ಮುಡ್ಕೊಂಡಿದ್ನಲ್ಲ ಅದಕ್ಕೆ ಕೂದ್ಲು ಬಂದಿದೆ ಅಂತ ಹೇಳ್ತಾಳೆ. ಅವಾಗ ಅವ್ರ ಅಪ್ಪಂಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಮಗು ಗೊತ್ತಿಲ್ಲದೆ ಮಾಡಿದೆ ಹೇಳ್ಬಿಟ್ಟು, ಹಂಗೆಲ್ಲ ಮಾಡಬಾರ್ದಮ್ಮ, ದೇವರಿಗೆ ಮೊದ್ಲು ಹೂ ಇಡ್ಬೇಕು, ಹೂ ಹಾಕ್ಬೇಕು, ಆಮೇಲೆ ನಾವು ಮುಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಬುದ್ಧಿವಾದ ಹೇಳಿ ಮನೆ ಕಳಿಸ್ಕೊಟ್ರು. ಅವತ್ತು ದೇವರಿಗೆ ಹೂನ ಏನ್ ಮಾಡಿದ್ರು, ಹಾಕ್ಲಿಲ್ಲ. ಅವ್ರಿಗೆ ಗೊತ್ತಾಯ್ತಲ್ಲ, ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ಹಾಕ್ಬಿಡ್ತಾ ಇದ್ರು. ಅವತ್ತು ದೇವರಿಗೆ ಹೂ ಹಾಕ್ಲಿಲ್ಲ. ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ. ಯಾಕೆಂದ್ರೆ ತುಂಬಾ ಒಂಥರ ತಪ್ಪು ಮಾಡಿದೇನೋ ಅಂತ ಅನಿಸ್ತಿತ್ತು. ಆಮೇಲೆ ಎಷ್ಟೋ ಹೊತ್ತಿಗೆ ನಿದ್ದೆ ಬಂದಾಗ ದೇವರು ಕನ್ಸಲ್ಲಿ ತಿರ್ಗಾ ಬಂದ್ರು. ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳು ಮುಡ್ಕೊಂಡಿದ್ ಹೂವೇ ನನಗೆ ಹಾಕ್ಬೇಕು, ಅವಳು ಫಸ್ಟ್ ಮುಡ್ಕೋಬೇಕು, ಆಮೇಲೆ ನನಗೆ ಹಾಕ್ಬೇಕು, ಅದೇ ನನಗಿಷ್ಟ, ನೀ ಯಾಕೆ ಬೇಡ ಅಂತ ಹೇಳ್ದೆ. ನಾಳೆಯಿಂದ ಮೊದ್ಲು ಅವಳು ಮುಡ್ಕೊಂಡು ಆಮೇಲೆ ನನಗೆ ತಂದು ಕೊಡ್ಬೇಕು ಅಂತ ಹೇಳಿದ್ಮೇಲೆ ಮರು ದಿವಸದಿಂದಾನೆ ಆಯ್ತಮ್ಮ, ನೀನ್ ಹೇಗೆ ನೀನ್ ದಿನಾ ತರ್ತಾ ಇದ್ದೆ ಹಾಗೆ ತಗೊಂಬಾ ಅಂತ ಹೇಳಿ ಆ ಮಗಳಿಗೆ ಹೇಳ್ತಾಳೆ. ಹಾಗೇನೆ ಅವಳು ಬೆಳೀತಾ 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 ಅವಳು ಏನ್ ಅನ್ಕೊಳ್ತಾಳೆ, ನಾನು
ಕೃಷ್ಣನ್ಗೋಸ್ಕರನೇ ಹುಟ್ಟಿರೋದು, ಕೃಷ್ಣನ್ ಜೊತೆಗೆ ಇರ್ಬೇಕು ಅಂತ ಹೇಳಿ ಅವರ ಅಪ್ಪನ ಪರ್ಮಿಷನ್ ತಗೊಂಡು ಅವಳು ಶ್ರೀರಂಗಂ ಅಂತ ತಮಿಳ್ನಾಡಲ್ಲಿದೆ ಅಲ್ವಾ ದೇವಸ್ಥಾನ, ನಾಳೆ ಕೂಡಾರೈ ವೆಲ್ಲುಮ್ ಅಂತ ಹೇಳ್ತಾರೆ. ನಾಳೆ ಅವಳು ಒಂದು ಹಬ್ಬ ಇದೆ, ನಮ್ಮ ತಮಿಳಿಯನ್ಸ್ ಅಲ್ಲಿ ಮಾಡ್ತಾರೆ. ಆ ದಿನ ಕೂಡಾರೈ ವೆಲ್ಲುಮ್ ದಿವಸ ಅವಳು ಹೋಗಿ ದೇವಸ್ಥಾನದಲ್ಲೇನೆ ನಾನು ದೇವ್ರ ಜೊತೆನೆ ಇರ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಜೊತೆಗೇನೆ ಇರೋದಕ್ಕೆ ಶುರು ಮಾಡ್ತಾಳೆ. ಇದು ಗೋದಾದೇವಿ ಕಥೆ. ಈ ತರನೇ ಕಾಣಿಸ್ತಾಳೆ ಅವಳು, ಈ ತರನೇ. ಅದಕ್ಕೆ ಇವತ್ತು ನಿಮ್ ಗೆಳತಿ